ಸಂಜು, ಏನಾದ್ರೂ ಬಿಟ್ಟೋಗಿದ್ಯೇನೋ? ನನ್ನೇ ನಾನು ಬಿಟ್ಟೋಗಿದ್ದೆ. ದಿನೇಶ, ಏನಾಯ್ತಂತ? ಅಯ್ಯೋ ನೀವೇ ಕೇಳ್ಕೊಳ್ಳಿ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಇದೇನ್ ಜಯಮ್ಮ, ನಿನ್ ಮಗ ಬಂದೇ ಬಿಟ್ಟ? ಸುಮ್ಮನಿರಿ, ನಿಮ್ಗೆ ಯಾಕ್ರಿ ನಮ್ಮನೆ ವಿಷಯ? ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಗೆ? ಹೋಗಿ ಕೆಲಸ ನೋಡ್ಕೊಳ್ಳಿ, ಬೇರೆಯವ್ರ ಸುದ್ದಿ ಅಂದ್ರೆ ಬಂದ್ಬಿಡ್ತಾರೆ. ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಫಾರಿನ್ಗೆ ಹೋಗೋ ಮಕವ ಅದು. ನಡಿ ನಡಿ. ಇದ್ಯಾಕ ಮಗನೆ ಹಂಗೆ ಹೋದವ್ನು ಹಿಂಗೆ ಬಂದ್ಬಿಟ್ಟೆ? ನಿಮ್ಮನ್ನ ಸಿಗ್ಲಿಲ್ವಾ? ಕೆಲ್ಸನೇ ಸಿಗ್ಲಿಲ್ಲ ಶಾಮಣ್ಣವ್ರೆ. ದೇವ್ರೆ, ಯಾಕೋ ಏನಾಯ್ತು? ಆ ದುಬೈ ಓನರ್ ಚಲ್ಪತಿ ಈಗ ಬರ್ಬೇಡ, 6 ತಿಂಗಳು ಬಿಟ್ಕೊಂಬ ಅಂದ. ಒಂದ್ ಮನೆ ಕಾಯ್ವಾಗ ಇದಕ್ಕಿದಾಗ ಅವ್ನಿಗೇನೋ ಆಯ್ತಂತೆ. ಲಕ್ಕೋ ಹೊಡೆದಿರ್ಬೇಕು, ಇಲ್ಲ ಜಾಂಡೀಸ್ ಬಂದಿರಬೇಕು. ಆಗಲೇ 6 ತಿಂಗಳು ಟೈಮ್ ಕೇಳೋದು. ರೋಗ ಬಂದಿರೋದು ಅವ್ರಿಗಲ್ಲ ಶಾಮಣ್ಣವ್ರೆ, ನಮ್ಮ ಹಣೆ ಬರಕ್ಕೆ. ದೊಡ್ಡ ದೊಡ್ಡವ್ರ ಸಾವಾಸ, ದೊಡ್ಡ ದೊಡ್ಡದಾಗೆ ಉಪವಾಸ ಅಷ್ಟೇ. ನಿಮ್ಮಿ ಮದ್ವೆಗೆ ಬೇರೆ ದಾರಿನ ಹುಡುಕ್ತಾರೆ. ಅಯ್ಯೋ, ನಿನ್ನ ಎಷ್ಟು ಸುಲಭವಾಗಿ ಹೇಳ್ತಿದೀಯಲ್ಲೋ. ಹೊಟ್ಟೆನೆ ಉರಿತಿಲ್ವಾ ನಿಂಗೆ? ಹೊಟ್ಟೆ ಉರಿತಿದೆ ಅಂತ ಭರತನಾಟ್ಯ ಮಾಡಕ್ಕಾಗತ್ತಾ? ಅದು ಬೇರೆ ಬರ್ತೇನೆ ನಿನಗೆ? ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮಾಡೋದು ನೋಡ್ತಿದ್ದೆ, ತುಂಬ ಚೆನ್ನಾಗಿ ಮಾಡೋರು. ಅದೇ ಕಲೆ ನಿನಗೂ ಒಲ್ದು ಬಂದಿದೆ, ರಕ್ತ ಆಗತ್ತಾ? ತೋಮ್. ಅಯ್ಯೋ ಸುಮ್ಮನಿರಿ ಸಾಕು. ನಮ್ಮ ತಕ್ಕದಿಮೆ ಆಗಿರುವಾಗ ಇವ್ರದ್ದೇನೋ ತೊಂಬಂತೆ. ಸಂಜು, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ದುಬೈಗೆ ಹೋಗ್ತಿದೀಯ ಅಂತ ನಮ್ಮ ಬಳಗದವ್ರ ಮುಂದೆ ಎಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿದೀನಿ. ಇವಾಗ ನೀನ್ ಸಡನ್ ಆಗಿ ವಾಪಸ್ ಬಂದ್ಬಿಟ್ರೆ ಅವ್ರ ಮುಂದೆ ನಮ್ ಪ್ರೆಸ್ಟೀಜ್ ಏನಾಗ್ಬೇಕು? ಅದಕ್ಕೆ ನೀನ್ ಇಲ್ಲೇ ಯಾವ್ದಾದ್ರು ಬೇರೆಯವ್ರಿಗೆ ಹೋಗಿ 1-2 ತಿಂಗಳು ಸುತ್ತಾಡ್ಕೊಂಡ್ ಬಾ. ನೀನ್ ವಾಪಸ್ ಬಂದ್ಮೇಲೆ ನೀನ್ ದುಬೈಯಿಂದಾನೇ ಬಂದಿದೀಯ ಅಂತ ಎಲ್ರ ಮುಂದೆ ಹೇಳ್ಕೊತೀನಿ. ಅವಾಗ ನಮ್ ಪ್ರೆಸ್ಟೀಜ್ ಉಳಿಯುತ್ತೆ. ಅಯ್ಯೋ, ನಿನ್ ಪ್ರೆಸ್ಟೀಜ್ ಗಿಸ್ಟ್ ಬೆಂಕಿ ಹಾಕ. ಆಯ್ಕೊಂತೀನೋ ಕೋಳಿ ಕಾಲು ಮುರ್ದಂಗಾಗಿದೆ ಇಲ್ಲಿ ನಮ್ಗೆ. ನಿಂಗೆ ಪ್ರೆಸ್ಟೀಜ್ ಅಂತ ಪ್ರೆಸ್ಟೀಜು ಯಾರೋ ಅಂತಾರೆ ಅಂತ ನಂಬಂಗ ಮುಚ್ಚಿಟ್ಕೊಳಕ್ಕಾಗತ್ತಾ? ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು, ನಾನು ಇನ್ನು ಹೊರಡ್ತೀನಿ. ಅಯ್ಯೋ ಪ್ಲೀಸ್ ಕಣೋ. ದುಬೈಗೆ ಹೋಗ್ದಿದ್ರೆ ಬೇಡ, ಇಲ್ಲೇ ಮುಂಬೈಗಾದ್ರೂ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡಿರೋ. ನಮ್ ಸರಿ ಕಾಳಮ್ನವ್ರೆ, ಸುಭದ್ರಮ್ಮನವ್ರೆ, ಸುಶೀಲಕ್ಕ, ಜಾನ್ಕಮ್ನವ್ರೆ, ನಾನು ಯಾವ ದುಬೈಗೂ ಹೋಗಿಲ್ಲ. ಹೊರಡು ಕೆಲ್ಸಕ್ಕೆ, ಮೊದಲು ಹೊರಡು, ಹೋಗು ಹೋಗು. ನನ್ನ ಸಂಕಟ ಯಾವಾಗ ಅರ್ಥ ಆಗ್ಬೇಕು? ಒಳ್ಳೆ ಕನಸು ಕಾಣ್ತಿರೋವಾಗ ಅರ್ಧ ಕನಸಲ್ಲಿ ಎಚ್ಚರ ಆದಾಗ ಆಗೋಯ್ತು. ಅಲ್ಲಪ್ಪ ಆಂಜನೇಯ, ನೀನು ಆ ಕಾಲದಲ್ಲೇ ಬೇರೆ ದೇಶಕ್ಕೆ ಹಾರ್ಕೊಂಡು ಹೋಗಿ ಬಂದ್ಬಿಟ್ಟೆ. ಆದರೆ ಈಗ ನನ್ನ ಮಗ ಮಾತ್ರ ಹಾ ನ್ಯಾಯನಾ ನಿಂಗಿದು? ಜಯ, ಇಷ್ಟು ಬೆಳ್ಳುಳ್ಳಿ ಸಾಕಾ? ಅಯ್ಯೋ, ನಾವು ಒದ್ದಾಡ್ತಿದ್ರೆ ನಿಮ್ಮ ಬೆಳ್ಳುಳ್ಳಿ ಬೇರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.